ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ NKS TV4. ನಾನು ಐಶ್ವರ್ಯ. ಧಾರವಾಡದಲ್ಲಿ ಮಂಜುನಾಥ ಮಕ್ಕಳಗಿರಿ ಅಭಿಮಾನಿ ಬಳಗದ ವತಿಯಿಂದ ಅರ್ಥಪೂರ್ಣ ಕಾರ್ಯಕ್ರಮ. ಧಾರವಾಡದ ಮಂಜುನಾಥ್ ಮಕ್ಕಳಗೇರಿ ಅಭಿಮಾನಿ ಬಳಗದ ವತಿಯಿಂದ ಅರ್ಥಪೂರ್ಣ ಕಾರ್ಯಕ್ರಮ. ಸರ್ಕಾರಿ ಶಾಲೆಗೆ ಮಕ್ಕಳಿಗೆ ಉಚಿತ ರಕ್ತಹೀನತೆ ತಪಾಸಣೆ. ಧಾರವಾಡದ ಮಂಜುನಾಥ್ ಮಕ್ಕಳಗೇರಿ ಅಭಿಮಾನಿ ಬಳಗದ ವತಿಯಿಂದ ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಅರ್ಥಪೂರ್ಣ ಕಾರ್ಯಕ್ರಮ ನಡೆಯುತ್ತಿದ್ದು, ಮುಂದುವರೆದ ಭಾಗವಾಗಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತ ರಕ್ತಹೀನತೆ ತಪಾಸಣೆ ಶಿಬಿರ ನಡೆಸಲಾಯಿತು. ಧಾರವಾಡ ನಗರದ ಜಿಲ್ಲಾಸ್ಪತ್ರೆ ಬಳಿ ಕರ್ನಾಟಕ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಮಂಜುನಾಥ್ ಮಕ್ಕಳಗೇರಿಯವರ ಅಭಿಮಾನಿ ಬಳಗದ ವತಿಯಿಂದ ಉಚಿತ ಅನಿಮಿಯಾ ಅಂದರೆ ರಕ್ತಹೀನತೆ ತಪಾಸಣೆ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮವನ್ನು ಮಂಜುನಾಥ್ ಮಕ್ಕಳಗೇರಿಯವರು ಉದ್ಘಾಟನೆ ಮಾಡಿದರು. ಬಳಿಕ ವಿದ್ಯಾರ್ಥಿ ಹಾಗೂ ಶಿಕ್ಷಕರನ್ನು ಉದ್ದೇಶಿಸಿ ಮಾತನಾಡಿದ ಮಂಜುನಾಥ್, ಇಂದಿನ ದಿನಗಳಲ್ಲಿ ಮಕ್ಕಳಲ್ಲಿ ಉತ್ತಮ ಸಂಸ್ಕಾರ ರೂಪಿಸುವುದು ಅತ್ಯಂತ ಅವಶ್ಯವಾಗಿದೆ. ಮನೆಯಲ್ಲಿ ಮೊದಲ ಪಾಠಶಾಲೆ ಎನ್ನುವಂತೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮನೆಯಲ್ಲೇ ಪೋಷಕರು ಹಾಗೂ ಗುರು ಹಿರಿಯರು ಗೌರವಿಸುವುದನ್ನು ಕಲಿಯಬೇಕು. ಶಾಲೆಯಲ್ಲಿ ಶಿಕ್ಷಕರು ಕಂಡ ತಕ್ಷಣ ಅವರ ಪಾದ ಮುಟ್ಟಿ ನಮಸ್ಕರಿಸುವ ವಿಧೇಯತೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಜೊತೆಗೆ ಮುಂದುವರೆದು ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವ್ಯಕ್ತಪಡಿಸಿದ ಅವರು, ಪ್ರಸ್ತುತ ದಿನಗಳಲ್ಲಿ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರುವ ರಕ್ತಹೀನತೆಯನ್ನು ತಡೆಗಟ್ಟಲು ಇಂತಹ ಉಚಿತ ಅನಿಮಿಯಾ ತಪಾಸಣಾ ಶಿಬಿರವನ್ನು ಸಹಕಾರಿಯಾಗಲಿದೆ. ತಪಾಸಣೆ ನಂತರ ವೈದ್ಯರು ನೀಡುವ ಕಬ್ಬಿಣಾಂಶದ ಮಾತ್ರೆಯನ್ನು ನಿಯಮಿತವಾಗಿ ಸೇವಿಸಬೇಕು. ಇದರೊಂದಿಗೆ ದೇಹಕ್ಕೆ ಹಾನಿಕಾರಕವಾಗುವ ಜಂಕ್ ಫುಡ್ ಸೇವನೆಯನ್ನು ಸಂಪೂರ್ಣವಾಗಿ ತೊರೆದು ಪೌಷ್ಟಿಕ ಹಾಗೂ ತಾಜಾ ಆಹಾರವನ್ನು ಸೇವಿಸುವ ಅಭ್ಯಾಸ ಮಾಡಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ NN ಸವಣೂರು, ಶಿಕ್ಷಕರಾದ ರಮೇಶ್ ಮೂಲಿಮನಿ ಸೇರಿ ಮಂಜುನಾಥ್ ಮಕ್ಕಳಗೇರಿ ಅಭಿಮಾನದ ಬಳಗದ ಸದಸ್ಯರು ಉಪಸ್ಥಿತರಿದ್ದರು. ಕಲಬುರಗಿಯಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ. ಪೇಟಲ್ ವೃತ್ತದಿಂದ ಕಾಂಗ್ರೆಸ್ ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆ. ಪಾರ್ಲಿಮೆಂಟ್ ಮುಂಭಾಗ ಸಿಜೆಪಿ ಕಾರ್ಯಕರ್ತರ ಗಲಭೆ ಪ್ರಕರಣ ಮತ್ತು ಬಿಜೆಪಿ ಶಾಸಕರ ಕಾರ್ಯಕರ್ತರ ಮೇಲೆ ಕಾರ್ಯಕರ್ತರಿಂದ ಹಲ್ಲೆ ಪ್ರಕರಣ, ಈ ಎರಡು ಘಟನೆಗಳನ್ನು ಖಂಡಿಸಿ ಕಲಬುರಗಿಯಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ. ಪಟೇಲ್ ವೃತ್ತದಿಂದ ಕಾಂಗ್ರೆಸ್ ಕಚೇರಿವರೆಗೆ ಹಮ್ಮಿಕೊಂಡಿದ್ದ ಪ್ರತಿಭಟನೆ ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಹೋಗ್ತಿದ್ದ ಬಿಜೆಪಿ ಕಾರ್ಯಕರ್ತರ ಬಂಧನ. ನಗರದ ಅನ್ನಪೂರ್ಣ ಕ್ರಾಸ್ ಬಳಿ ಹಲವು ಬಿಜೆಪಿ ಕಾರ್ಯಕರ್ತರ ಬಂಧನ. ದೆಹಲಿಯಲ್ಲಿ ಸಿಜೆಪಿ ಗಲಭೆ ಹಿಂದೆ ಕಾಂಗ್ರೆಸ್ ಕೈವಾಡ ಆರೋಪ. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಲು ಬಿಜೆಪಿ ಆಗ್ರಹ. ಬಿಜೆಪಿ ಕಾರ್ಯಕರ್ತರು ಶಾಸಕರ ಮೇಲೆ ಹಲ್ಲೆ ಮಾಡಿದವರ ಬಂಧನ ಮಾಡಬೇಕೆಂದು ಬಿಜೆಪಿ ಒತ್ತಾಯ. ತಾಲೂಕಿನ ರೈತ ಹುತಾತ್ಮ ಅಂಗವಾಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಿಸಲಾಯಿತು. ಕುಣಿಗಲ್ ಕರ್ನಾಟಕ ರೈತ ಸಂಘ ಪರ್ವ ಜಿಲ್ಲಾಧ್ಯಕ್ಷರಾದ ಮುನಿಯಪ್ಪ ನೇತೃತ್ವದಲ್ಲಿ ರೈತ ಹುತಾತ್ಮ ದಿನದ ಅಂಗವಾಗಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು, ಬ್ರೆಡ್, ಬಿಸ್ಕಟ್ಗಳನ್ನು ವಿತರಿಸಿ ಮಾತನಾಡುತ್ತಾ, ಈ ಬಾರಿ ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಕಾರಣದಿಂದ ರೈತರು ಸರಿಯಾದ ಸಮಯಕ್ಕೆ ಬಿತ್ತನೆ ಕಾರ್ಯವನ್ನು ಕೈಗೊಳ್ಳದೆ ಕಂಗಾಲಾಗಿದ್ದಾರೆ. ಕೂಡಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರ ಸಂಕಷ್ಟಕ್ಕೆ ಸ್ಪಂದಿಸುವಂತಹ ಕೆಲಸ ಕೈಗೊಂಡು ಬರಪೀಡಿತ ತಾಲೂಕು ಎಂದು ಘೋಷಿಸಿ ರೈತನಿಗೆ ಪರಿಹಾರ ಕೊಡುವಂತಹ ಕೆಲಸಗಳನ್ನು ಕೂಡಲೇ ಕೈಗೊಳ್ಳಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದರು. ಬ್ಯೂರೋ ರಿಪೋರ್ಟ್ HM ಅಶೋಕ್, NKS TV4 ಕುಣಿಗಲ್. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಪರ್ವದ ವತಿಯಿಂದ ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನು ಅಂದರೆ, ಇವತ್ತು ವಿಪರೀತ ಕರ್ನಾಟಕದಲ್ಲಿ ಬರಗಾಲ ಸ್ಟಾರ್ಟ್ ಆಗಿದೆ. ಆದ್ದರಿಂದ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಒಂದು ಒಪ್ಪಂದದ ಮೇರೆಗೆ ಎಲ್ಲೆಲ್ಲಿ ಬರಗಾಲ ಇದೆ ಅದನ್ನ ಬರಗಾಲ ಪೀಡಿತ ಪ್ರದೇಶವನ್ನಾಗಿ ಘೋಷಿಸಬೇಕು, ನಮ್ಮ ರೈತರುಗಳು ನೆರವಿಗೆ ನಿಂತ್ಕೋಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ನಮ್ಮ ರಾಜ್ಯ ಸರ್ಕಾರ ಮತ್ತು ಮೊದಲನೇದಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ರೈತ ಸಂಘ ರೈತ ಪರ್ವದ ಮನವಿ ಏನಂದರೆ, ದಯಮಾಡಿ ಈಗಲೇ ಮಳೆ ಕೈಕೊಟ್ಟಿದೆ, ರೈತರುಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಬೋರಲ್ಲಿ ನೀರಿಲ್ಲ. ನಮ್ಮ ಕುಣಿಗಲ್ ತಾಲೂಕಾಗಲಿ, ತುಮಕೂರು ಜಿಲ್ಲೆ ಆಗಲಿ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಬರಗಾಲ ಅಂತ ಇದೆ, ದಯಮಾಡಿ ಅದನ್ನು ಬರಗಾಲ ಪ್ರದೇಶ ಅಂತ ಘೋಷಣೆ ಮಾಡಿ ರೈತರುಗಳಿಗೆ ಏನು ಸವಲತ್ತು ಸಲ್ಲಬೇಕು ಅದನ್ನು ದಯಮಾಡಿ ಅತಿ ಶೀಘ್ರದಲ್ಲಿ ಅವ್ರನ್ನ ಕೈ ಸೇರಬೇಕು ಅಂತ ಮಾಡಬೇಕು. ದಯಮಾಡಿ ನಮ್ಮ ರೈತರುಗಳಿಗೆ ನಮ್ಮಲ್ಲಿ ಒಂದು ಮನವಿ, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವತದಿಂದ ಒಂದು ಮನವಿ, ದಯಮಾಡಿ ಬರಗಾಲ ಇದೆ ಅಂತ ಯಾವುದೇ ಕಾರಣಕ್ಕೂ ನೀವು ಮತ್ತೊಂದು ಮಾಡಿಕೊಂಡು ಬರಗಾಲ ಪ್ರದೇಶದಿಂದ ಆತ್ಮಹತ್ಯೆಗೆ ದಯಮಾಡಿ ಪ್ರಯತ್ನ ಮಾಡಬಾರ್ದು. ಎಂಥ ಕಷ್ಟ ಇರಲಿ, ಈ ಮುನ್ಸಿನ ಜನ್ಮ ಪಾವನ, ನಿಮ್ಮ ಹಿಂದೆ ನಿಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಿಯೆಲ್ಲ ಇರ್ತಾರೆ. ಏನೇ ಕಷ್ಟ ಆಗಲಿ ದಯಮಾಡಿ ಈ ಬಾರಿ ಅದನ್ನು ಎದುರಿಸಿ. ಯಾವುದೇ ಕಾರಣಕ್ಕೂ ನೀವು ಮನಸ್ಸು ಕೆಡಿಸ್ಕೊಂಡು ಮತ್ತೊಂದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ದಯಮಾಡಿ ನಿಮಗೆ ಕೈ ಮುಗಿದು ಮನವಿ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಗಮನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಮನುಷ್ಯ ಹುಟ್ಟಿದ್ದೀವಿ, ಏನಾರಾಗಲಿ ಹೋರಾಟ ಮಾಡೋಣ, ಎದುರಿಸೋಣ. ಮಳೆರಾಯ ಇನ್ನೂ ಕೈ ಬಿಟ್ಟಿಲ್ಲ, ಭಗವಂತ ಇದ್ದಾನೆ, ಮಳೆ ಬಂದೇ ಬರುತ್ತೆ. ದಯಮಾಡಿ ಯಾವುದೇ ಕಾರಣಕ್ಕೂ
ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಸ್ಥಿತಿಗೆ ಯಾವುದೇ ಕಾರಣಕ್ಕೆ ಹೋಗಬೇಡಿ. ದಯಮಾಡಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಅವ್ರಿಗೆ ರೈತರಿಂದ ಬಂದಿರೋದ್ರಿಂದ ಅವ್ರಿಗೆ ಚೆನ್ನಾಗಿ ಗೊತ್ತು, ರೈತರುಗಳ ಕಷ್ಟ ಏನು ಅಂತ ಚೆನ್ನಾಗಿ ಗೊತ್ತು. ದಯಮಾಡಿ ಈ ಮೂಲಕ ನಿಮಗೆ ಮನವಿ ಮಾಡ್ತೀವಿ ಸರ್, ದಯಮಾಡಿ ನಮ್ಮ ರೈತರುಗಳಿಗೆ ಬರಗಾಲ ಅಂತ ಘೋಷಣೆ ಮಾಡಿ ಅವ್ರಿಗೆ ಬರಪೀಡಿತ ಪ್ರದೇಶಗಳಿಗೆ ಅವ್ರಿಗೆ ಅನುದಾನವನ್ನು ದಯಮಾಡಿ ಈ ಕೂಡಲೇ ಬಿಡುಗಡೆ ಮಾಡಬೇಕು. ಇದು ನಿಮಗೆ ಮನವಿ ಮಾಡ್ತಾ ಇದ್ದೀವಿ. ಕೃಷ್ಣರಾಜಪೇಟೆಯಲ್ಲಿ ಶಿವ ಪಾರ್ವತಿ ಅಮ್ಮನವರ ಪಲ್ಲಕ್ಕಿ ಉತ್ಸವ ಹಾಗೂ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕರಗ ಮಹೋತ್ಸವ. ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಶಿವ ಪಾರ್ವತಿ ಅಮ್ಮನವರ ಪಲ್ಲಕ್ಕಿ ಉತ್ಸವ ಹಾಗೂ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕರಗ ಮಹೋತ್ಸವವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ನೇಕಾರ ತೊಗುಟಿವೀರ ಸಮಾಜದ ಶ್ರೀ ರಾಚಿ ನಂಜುಂಡಯ್ಯನವರ ವಂಶಸ್ಥರಿಂದ ನಡೆದ 26ನೇ ವರ್ಷದ ಶಿವ ಪಾರ್ವತಿಯರ ಪಲ್ಲಕ್ಕಿ ಉತ್ಸವ ಹಾಗೂ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕರಗ ಮಹೋತ್ಸವವು ಕೃಷ್ಣರಾಜಪೇಟೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಜಾನಪದ ಕಲಾ ತಂಡಗಳ ಅದ್ದೂರಿ ಮೆರವಣಿಗೆಯೊಂದಿಗೆ ವೈಭವಯುತವಾಗಿ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಇತಿಹಾಸ ಪ್ರಸಿದ್ಧವಾದ ಶ್ರೀ ದೇವಿ ರಮ್ಮಣ್ಣಿ ಕೆರೆಯಿಂದ ಶಾಸ್ತ್ರಬದ್ಧವಾಗಿ ಗಂಗಾ ಪೂಜೆ ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಚಾಮುಂಡೇಶ್ವರಿ ಅಮ್ಮನವರ ಕರಗವನ್ನ ಬಾಲಕಿಯ ತಲೆ ಮೇಲೆ ಹೊರಿಸಿ ನಡೆ ಮುಡಿಯನ್ನ ಹಾಸಿ ಕೆಆರ್ಪೇಟೆ ಪಟ್ಟಣದ ಕಿಕ್ಕೇರಿ ರಸ್ತೆಯ 2ನೇ ಕ್ರಾಸ್ನಲ್ಲಿರುವ ಶಿವ ಪಾರ್ವತಿಯರ ದೇವಾಲಯದ ಆವರಣಕ್ಕೆ ತರಲಾಯಿತು. ಇದೇ ಸಂದರ್ಭದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ವೀರಭದ್ರ ನೃತ್ಯಪಟು ನಾಗಮಂಗಲ ರುದ್ರೇಶ ಪ್ರಸಾದ್ ಅಂಗಡಿಗರ ಇದೇ ಸಂದರ್ಭದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ವೀರಭದ್ರ ನೃತ್ಯಪಟು ನಾಗಮಂಗಲ ರುದ್ರೇಶ್ ಪ್ರಸಾದ್ ಸಂಗಡಿಗರಿಂದ ವೀರಗಾಸೆ ನೃತ್ಯ ಪ್ರದರ್ಶನವು ಜಾನಪದ ಕಲಾ ತಂಡಗಳ ವೈಭವಗಳೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಚೌಡೇಶ್ವರಿ ಅಮ್ಮನವರ ಕರಗಮತ ಹೊತ್ತಿದ್ದ ಯುವಕ ಸ್ವಾಗತ ಚಂದ್ರು ಅವರು ನೀಡಿದ ಅರ್ಧನಾರೀಶ್ವರ ನೃತ್ಯವು ಸಾರ್ವಜನಿಕರ ಗಮನ ಸೆಳೆಯಿತು. ಶಿವ ಪಾರ್ವತಿಯವರ ಪಲ್ಲಕ್ಕಿ ಉತ್ಸವದಲ್ಲಿ ಭಾಗವಹಿಸಿದ್ದ ಭಕ್ತಾದಿಗಳು ಹಾಗೂ ಸಾರ್ವಜನಿಕರಿಗೆ ಪುಳಿಯೋಗರೆ ಹಾಗೂ ಸಿಹಿ ಪೊಂಗಲ್ ಅನ್ನಪ್ರಸಾದ ವಿತರಿಸಲಾಯಿತು. ಉದ್ದಿಮೆ ಕೆಸಿ ಚಂದ್ರಶೇಖರ ಹಾಗೂ ಸುಮತಿ ಚಂದ್ರು ದಂಪತಿಗಳು ಪೂಜಾ ಕಾರ್ಯಕ್ರಮಗಳನ್ನು ನೇತೃತ್ವ ವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಶಾಪ ಟಿವಿ, ಕೃಷ್ಣರಾಜಪೇಟೆ. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಎನ್ಕೆಎಸ್ ಟಿವಿ, ಕೃಷ್ಣರಾಜಪೇಟೆ. ಶ್ರೀ ಚಾಮುಂಡೇಶ್ವರಿ ಉತ್ಸವವನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಆಗ್ಲಿಂದಲೂ ಕೂಡ ನಾವು ಈ ತಾಯಿನ ಸೇವೆನ ಸಲ್ಲಿಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ತುಂಬ ಪ್ರತಿ ವರ್ಷಕ್ಕೂ ಅದ್ದೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎಲ್ರಿಗೂ ಈ ಮಾತಾಯಿ ಒಳ್ಳೇದು ಮಾಡಿದ್ದಾರೆ. ಅದರಿಂದ ಪ್ರತಿಯೊಬ್ಬರು ಭಕ್ತರು ನಂಬಿ ಇಲ್ಲಿ ಸಕಾಲಕ್ಕೆ ಬಂದು ಇದು ಮಾಡಿಕೊಡ್ತಾ ಇರ್ತಾರೆ. ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ, ನೆರವೇರಿಸ್ಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ತೀನಿ. ಬನ್ನಿ ಮುಂದೆ ಬನ್ನಿ ಪಟಪಟ ಇಸ್ಕೊಂಡು ಅಡುಗೆ ಇನ್ಕಮ್ ಬರೋಕತ್ತಿ. ಅರ್ಧನಾರೀಶ್ವರಿಗೆ ನಮ್ಮನೆ ಇದು ಮಾಡ್ತಾ ಇಲ್ಲಿ ವಿಶೇಷ ಏನಂದರೆ ವಾರಕ್ಕೊಮ್ಮೆ ತಾಯಿ ಮೈ ಮೇಲೆ ಬಂದು ವರ್ಷ ಬರೋರಿಗೆ ಅವ್ರ ಮನಸ್ಸೋ ಇಚ್ಛೆ ಏನು ವಾಗ್ದಾನ ಇರುತ್ತೆ ಅದನ್ನು ಇದು ಮಾಡಿ ಮನವರಿಕೆ ಮಾಡಿಕೊಟ್ಟು ಅವ್ರಿಗೇನು ಆಸೆ ಆಕಾಂಕ್ಷೆಗಳಿದೆ ಅದನ್ನು ಗೆದ್ಕೊಟ್ಟು ಎಲ್ಲ ಒಳ್ಳೇದು ಮಾಡಿಕೊಡ್ತಾರೆ. ಏನಂದರೆ ಮುಖ್ಯವಾಗಿ ಅವರು ನಂಬಿಕೆಯಿಂದ ಬರಬೇಕು. ನಂಬಿಕೆಯಿಂದ ಬಂದವ್ರಿಗೆ ತುಂಬ ಅನುಕೂಲಗಳಾಗಿದೆ, ಹೇಳಿದ ಸಮಯಗತಲಾಗಿದೆ. ಅದು ಅಷ್ಟು ವಿಶೇಷತೆ ಇಲ್ಲಿ ವರ್ಷಕ್ಕೊಮ್ಮೆ ಹೋಮ ನಡೆಯುತ್ತೆ, ಇನ್ನೊಂದು ಮತ್ತು ಉತ್ಸವ ನಡೆಯುತ್ತೆ, ಪ್ರಸಾದ ವಿನಿಯೋಗ ಇರುತ್ತೆ. ವಾರನೂ ಇದೆಲ್ಲ ಇದು ಎಲ್ಲ ಅಂತ ಒಂದು ಬರೋ ಅಂತ ಪರಿಚಯ ಅವ್ರಿಗೆ ಪ್ರಸಾದದ ವಿನಿಯೋಗ ಇರುತ್ತೆ. ಈ ಥರ ಒಂದು ಕಾರ್ಯಕ್ರಮ ನಡೆಯುತ್ತೆ ಇಲ್ಲಿ. ನಿಮ್ಮ ಹೆಸರು? ನನ್ನ ಹೆಸರು ಜೈವಂತ್ ಅಂದ್ಬಿಟ್ಟು. ನಾನು ಬರೋದು ಬೆಂಗಳೂರಿಂದ. ಕೇರ್ಪೇಟೆ ಪಟ್ಟಣದಲ್ಲಿ ಇವತ್ತೊಂದು ದಿನ 2ನೇ ಆಷಾಢ ಶುಕ್ರವಾರದಂದು ಕರಗ ಮಹೋತ್ಸವ, ಹಾಗೆ ಪಲ್ಲಕ್ಕಿ ಉತ್ಸವ, ಶಿವಪಾರ್ವತಿಯವರ ಪಲ್ಲಕ್ಕಿ ಉತ್ಸವ ಇದೆ, ಅರ್ಧನಾರೀಶ್ವರಿ ಚಾಮುಂಡೇಶ್ವರಿ ಕರಗ ಉತ್ಸವ, ಹಾಗೆ ಅನ್ನ ಸಂತರ್ಪಣೆ. ಸಾವಿರಾರು ಭಕ್ತಾದಿಗಳು ಸೇರಿ ಎಲ್ಲರೂ ಕೂಡ ಭಾಗವಹಿಸಿ
ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಎಲ್ಲರೂ ಕೂಡ ಬಂದು ಭಾಗವಹಿಸಿ ಅಮ್ಮ ಶಿವಪಾರ್ವತಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಾವೆಲ್ಲರಿಗೂ ಸಮೃದ್ಧಿ, ನಾಡಿಗೆ ಆರೋಗ್ಯ, ಆಯಸ್ಸು, ಅಷ್ಟ ಸೌಭಾಗ್ಯ ಎಲ್ರಿಗೂ ಪ್ರತಿ ನಾಡಿನ ಎಲ್ಲ ಜನತೆಗೂ ಲಭಿಸಲಿ, ಒಳ್ಳೆಯದಾಗಲಿ ಅಂತ ಶಿವಪಾರ್ವತಿ ತಂದೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ರಿಗೂ ಇರಲಿ, ಒಳ್ಳೆಯದಾಗಲಿ ಅಂತೇಳಿ ಬಯಸ್ತೀವಿ. ನಿಮ್ಮ ಹೆಸರು? ಸಚ್ಚಿದಾನಂದ ಬಿಟಿ. ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ರೈತ ಹುತಾತ್ಮ ದಿನಾಚರಣೆಯ ಅಂಗವಾಗಿ 250 ರೈತ ಮಹಿಳೆಯರಿಗೆ ಉಚಿತ ಟೈಲರಿಂಗ್ ತರಬೇತಿ ಪ್ರಮಾಣ ಪತ್ರ ನೀಡಲಾಯಿತು. ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ರೈತ ಹುತಾತ್ಮ ದಿನಾಚರಣೆಯ ಅಂಗವಾಗಿ ರಾಜ್ಯ ರೈತ ಪರ್ವ ರೈತ ಸಂಘ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವಿಜಯಗೌಡ, ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷ ಅಬ್ದುಲ್ ಶಕೂರ್ ಗುರೂಜಿ ಅವರ ನೇತೃತ್ವದಲ್ಲಿ ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ತಾಲೂಕಿನ 250 ರೈತ ಮಹಿಳೆಯರಿಗೆ ಉಚಿತ ಟೈಲರಿಂಗ್ ತರಬೇತಿ ಪ್ರಮಾಣ ಪತ್ರ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ನಟರಾಜ, ದೊಡ್ಡಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಗೋವಿಂದರಾಜು, ಯುವ ಘಟಕ ಅಧ್ಯಕ್ಷರಾದ ಉಮಾಶಂಕರ್, ರೈತ ಮುಖಂಡರುಗಳು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ HM ಅಶೋಕ್, NK TV4 ಕುಣಿಗಲ್. ಇದ್ದೀವಿ ಅಂತೇಳಿ ಸಂದೇಶ ಕೊಡ್ತಾರೆ. ಇನ್ನೂ ಹಲವಾರು ಜನ ಹೆಣ್ಮಕ್ಳುಗಳು ಬರ್ತಾ ಇದ್ದಾರೆ. ಸಾಕಷ್ಟು ಜನ ಹೆಣ್ಮಕ್ಳಿಗೂ ಕೂಡ ನಮಗೆ ಟ್ರೈನಿಂಗ್ ಮಾಡಿಸಿ ಇವತ್ತು ಕುಣಿಗಲ್ ತಾಲೂಕಲ್ಲ, ಇಡೀ ಕರ್ನಾಟಕಾದ್ಯಂತ ಇದು ಮುಂದಿನ ದಿನಗಳಲ್ಲಿ ನಾವು ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಇವತ್ತು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಬಿಡದಿ ಹೋರಾಟ ಆಗಿರ್ಬೋದು, ಭೂಸ್ವಾಧೀನ ದೇವನಹಳ್ಳಿನಲ್ಲಿ ಕೂಡ ನಾವು 5 ವರ್ಷ ಏನು ಹೋರಾಟ ಮಾಡಿದ್ವು, ಸರ್ಕಾರ ಇವತ್ತು ಅದನ್ನು ಒಂದು ಹಠ ಹಿಡ್ಕೊಂಡು ದೇವನಹಳ್ಳಿನಲ್ಲಿ ನಾವು ಇದೇ 21ನೇ ತಾರೀಕು ರೈತ ಹುತಾತ್ಮ ದಿನಾಚರಣೆನ ಆಚರಣೆ ಮಾಡಿ ಅಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ, ಯಾವ ರೈತರುಗಳು ಭೂಮಿ ಕೊಡ್ತೀನಿ ಅಂತ ಹೇಳ್ತಾರೋ ಆ ಭೂಮಿನ ಅವ್ರು ತಗೊಳ್ಳಿಕ್ಕೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ಇವತ್ತು ಕೊಡಲ್ಲ ಅಂತಕ್ಕಂಥವ್ರನ್ನ ಇವತ್ತು ಅಲ್ಲಿ ಬಲವಂತ ಮಾಡಿ ದೇವನಹಳ್ಳಿನಲ್ಲಿ ಯಾವ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾಗ ಕೈ ಬಿಟ್ರು ಅದೇ ಥರ ಇಲ್ಲೂ ಕೂಡ ಮುಖ್ಯಮಂತ್ರಿಗಳು ಕೈ ಬಿಡಬೇಕು ಅಂತೇಳಿ 2 ಬಾರಿ ನಾವು ಮನವಿನೂ ಕೊಟ್ಟಿದ್ದೀವಿ. ಮತ್ತು ಇದೇ ಥರ ನಾವು ಫ್ರೀಡಮ್ ಪಾರ್ಕಿಗೆ ಬರ್ಲಿಕ್ಕೆ ರೆಡಿ ಇದ್ದೀವಿ. ಯಾರು ಕೊಡ್ತೀನಿ ಅಂತ ಹೇಳ್ತಾರೆ ಅಂಥವ್ರನ್ನ ನೀವು ತೊಗೊಂಡು ಬನ್ನಿ, ಲೀಸ್ಟನ್ನು ಕೊಡಲ್ಲ ಅಂತ ಹೇಳ್ತಾರೆ ಅಂಥವ್ರನ್ನೂ ಲೀಸ್ಟ್ ತೊಗೊಂಡು ಬನ್ನಿ ಅಂತಲೂ ಕೂಡ ಹೇಳ್ತಾ ಇದ್ದೀವಿ. ಏನು ನಿನ್ನೆ ಪಬ್ಲಿಕ್ ಹಿಯರಿಂಗ್ ಅಂತೇಳಿ ಬಿಡದಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ಈ ಪಬ್ಲಿಕ್ ಹಿಯರಿಂಗ್ನಲ್ಲಿ ಏನು 80% ಜನ ಅಂತ ಹೇಳ್ತಾರೋ ಇವರು ಕೊಡ್ತೀನಿ ಅಂತೇಳಿ 80% ಯಾರು ಅಲ್ಲಿ ಕೊಡ್ಲಿಕ್ಕೆ ರೆಡಿ ಇಲ್ಲ. 20% ಜನ ಅಂತ ಹೇಳ್ತಾರಲ್ಲ ಅದು ಸುಳ್ಳು. ಏನು 40 ಜನ 30 ಜನ ರೆಡಿ ಇದ್ದಾರೆ, ಎಲ್ಲ ಸುಳ್ಳಿದೆ. ಅದು ಸ್ಪಷ್ಟವಾಗಿ ಸರ್ಕಾರ ಮಾಹಿತಿನ ತಗೊಂಡು ಈ ಒಂದು ಕಾಮಗಾರಿನ ಕೈಬಿಡಿ, ನೀವು ಬಿಡ್ದಿನ ಅಭಿವೃದ್ಧಿ ಮಾಡ್ತೀನಿ ಅನ್ನೋದು ಆ್ಯಕ್ಚುಲಿ ಬಿಡ್ಜಿ ಯಾವತ್ತಿದ್ರೂ ಅಭಿವೃದ್ಧಿ ಆಗುತ್ತೆ. ಬನ್ನಿ ನೀವು ಬಿಡ್ದಿನಲ್ಲ ಎಲ್ಲೇ ಕೆಲಸ ಮಾಡಿ. ತುಮಕೂರು ಡಿಸ್ಟಿಕ್ನಲ್ಲಿ ಇವತ್ತು ವಸಂತ ನರಸಾಪುರ ಇಂಡಸ್ಟ್ರಿನಲ್ಲಿ ಏನು ನೀವು KDB ರಿಕವರಿ ಮಾಡ್ಕೊಂಡಿದ್ದೀರೋ ಬನ್ನಿ, ತುಮಕೂರಿಗೆ ಬನ್ನಿ, ಕೋಲಾರಕ್ಕೆ ಬನ್ನಿ, ಕೊಪ್ಪಳ ಬನ್ನಿ, ಹಲವಾರು ಜಾಗಗಳಲ್ಲಿ ಇವತ್ತು ಡ್ರೈ ಭೂಮಿಗಳಿದೆ. ಅಂಥ ರೈತರುಗಳ ಒಂದು ಫಲವತ್ತಾದ ಭೂಮಿಗಳಿಗೆ ಹೋಗಿ ನೀವು ಅದನ್ನು ಕೆಲಸ ಮಾಡ್ತಾ ಇರೋದು ರೈತರ ವಿರೋಧಿ ಆಗ್ತಾ ಇದ್ದೀರಾ ನೀವು. ಯಾಕೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಇದು ಕೈ ಬಿಡಿ, ಇದು ಮುಂದಿನ ವಿಚಾರದಲ್ಲಿ ಮಾತಾಡೋಣ ಅಂತ ಹೇಳಿ ನಾವು ಮನವಿ ಮಾಡಿ ಈಗ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂತಹ ಉಮಾಶಂಕರ್ ಅವರು ಮಾತಾಡ್ತಾರೆ. ರೈತ ಮಹಿಳೆಯರಿಗೆ ಎಲ್ಲರಿಗೂ ನಮಸ್ಕಾರ. ವಾಯ್ಸ್ ಬರ್ತಾ ಇಲ್ಲ ಹೆಣ್ಮಕ್ಳದು, ದಯಮಾಡಿ ಬೇಜಾರು ಮಾಡ್ಕೋಬೇಡಿ. ಕಾರ್ಯಕ್ರಮ ಒಂದು ಸ್ವಲ್ಪ ಲೇಟ್ ಆಯಿತು ಅಂತ ಒಂದು ಸ್ವಲ್ಪ ಜೋರಾಗಿ ಘೋಷಣೆಗೆ ಹೋಗಿ ಹೆಣ್ಮಕ್ಳು ಬರೀ ಸೌಟ್ ಅಲ್ಲ ಹೋರಾಟನೂ ಮಾಡ್ತೀನಿ ಅಂತೇಳಿ ಇವತ್ತು ಬಿಡ್ದಿಲಿ ತೋರಿಸ್ಕೊಟ್ಟಿದ್ದಾರೆ. ನೀವು ಅದನ್ನೆಲ್ಲ ತೋರಿಸ್ಕೊಡ್ಬೇಕು. ನೀವು ಹೆಣ್ಮಕ್ಳು ಜೋರಾಗಿ ಹೋಗಿ ನೋಡೋಣ, ಯಾಕೆ ಹೋಗ್ತೀರಾ? ರೈತ ಮಹಿಳೆಯರಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಪ್ರೊಫೆಸರ್ ನಂಜನಸ್ವಾಮಿ ಅವರಿಗೆ ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಕುಣಿಗಲ್ ತಾಲೂಕಿನ ಹುಲಿಯೂರು ದರ್ಗದಲ್ಲಿ ನಮ್ಮ ರೈತ ಮಹಿಳೆಯರಿಗೆ ಉಚಿತವಾಗಿ ಸರ್ಟಿಫಿಕೇಟ್ ಕೊಡುವ ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷರು ಹಮ್ಮಿಕೊಂಡಿರೋದು ತುಂಬಾ ಸಂತೋಷದ ವಿಚಾರ. ಏನು ರೈತರೆಂದರೆ ಇವಾಗ ಖಾಲಿ ವ್ಯವಸಾಯ ಮಾಡಿಕೊಂಡು ಮಹಿಳೆಯರು ಮನೆಯಲ್ಲಿ ವ್ಯವಸಾಯ ಮಾಡಿಕೊಂಡು ಅದರ ಜೊತೆಗೆ ಉಪಕಸುಬನ್ನು ಮಾಡಬೇಕು. ಉಪಕಸುಬು ಮಾಡಬೇಕಂದ್ರೆ ಒಂದು ಟೈಲರಿಂಗ್ ಆಗಲಿ, ಮೇಣದ ಬತ್ತೆ ಆಗಲಿ, ಪ್ರತಿಯೊಂದು ಉಪಕಸುಬು ಮಾಡಬೇಕಾದ್ರೆ ಜೊತೆಯಲ್ಲಿ ಒಂದು ಉಪಕಸುಬಿಂದ ಜೀವನ ಸ್ವಲ್ಪ ಆರ್ಥಿಕ ಸ್ವಾವಲಂಬನೆ ಮಾಡ್ಕೋಬಹುದು. ಅದಕ್ಕೋಸ್ಕರ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಯೋಜನೆಗಳನ್ನು ತರ್ತಾ ಇರುತ್ತದೆ. ಆ ಯೋಜನೆಗಳ ಮುಖಾಂತರ ತರಬೇತಿಯನ್ನು ಪಡೆದುಕೊಂಡು
ಮಕ್ಕಳನ್ನು ಪೋಷಿಸ ಕುಣಿಗಲ್ ಯುವ ಕಾಂಗ್ರೆಸ್ ಸಮಿತಿಯ ವತಿಯಿಂದ ನೀಟ್ ಪೇಪರ್ ಲೀಕ್ ಹಗರಣ ಹಾಗೂ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ. ಕುಣಿಗಲ್ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ನೀಟ್ ಪೇಪರ್ ಲೀಕ್ ಹಗರಣ ಹಾಗೂ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲಿನ ಹಲ್ಲೆಯನ್ನ ಖಂಡಿಸಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕುಣಿಗಲ್ ನಗರದ ಗ್ರಾಮ ದೇವತೆ ದೇವಸ್ಥಾನದಿಂದ ಬೃಹತ್ ಪಂಜಿನ ಮೆರವಣಿಗೆ ನಡೆಸಲಾಯಿತು. ಹುಚ್ಚಮಸ್ತಿಗೌಡ ಸರ್ಕಲ್ನಲ್ಲಿ ಕೇಂದ್ರ ಸರ್ಕಾರ ಹಾಗೂ ಮೋದಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಧರ್ಮೇಂದ್ರ ಪ್ರಧಾನ್ ಪ್ರತಿಕೃತಿಗೆ ಬೆಂಕಿಯನ್ನು ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟ ಮಾಡಿ ನೀವು ಮಾಡುತ್ತಿರುವ ಅನ್ಯಾಯವನ್ನು ಸಹಿಸಲಾಗುವುದಿಲ್ಲ. ವಿದ್ಯಾರ್ಥಿಗಳ ಹಕ್ಕುಗಳು ಹಾಗೂ ನ್ಯಾಯಕ್ಕಾಗಿ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ಶಾಸಕ ಡಾಕ್ಟರ್ ಎಚ್.ಡಿ. ರಂಗನಾಥ್ ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್ ಎನ್ಪಿ ಕುಣಿಗಲ್. ಯಾವುದೋ ಒಂದು ಸಣ್ಣ ಘಟನೆ ಆಗಿರೋದಕ್ಕೆ ಇಡೀ ಬಿಜೆಪಿಯ ಕಾರ್ಯಕರ್ತಗಳೆಲ್ಲ ಬಂದು ಎಲ್ಲ ರೀತಿ ಪ್ರತಿಭಟನೆ ಮಾಡಿದ್ರಲ್ಲ. ಇವತ್ತು ಸ್ಮೃತಿ ಇರಾನಿಯಿಂದ ಹಿಡಿದು ಎಲ್ಲ ಎಂಪಿಗಳು ಎಲ್ಲಿದ್ದೀರಿ? ಯಾರು ಬಂದು ಉತ್ತರ ಕೊಡ್ತಾರೆ ಅಂತ ಔಸ್ಕೊಂಡು ಇವತ್ತು ನೀವು ನಡೆದಂತ ಪ್ರತಿಭಟನೆ ಸಿಜೆಪಿಯ ಕಾರ್ಯಕರ್ತರಿಗೆ ಪೊಲೀಸನ್ನ ಬಿಟ್ಟು ಲಾಠಿ ಚಾರ್ಜ್ ಮಾಡಿ ಅವರಿಗೆ ಎಲ್ಲ ರೀತಿಯಲ್ಲೂ ದಮನವನ್ನ ಮಾಡಂತ ನಿಮ್ಮ ಕೃತ್ಯ ಇದು ಸರಿ ಇದೆಯೇ? ಇವತ್ತು ನೀವು ಲಾಠಿ ಚಾರ್ಜ್ ಮಾಡಿ ಸುಮಾರು 81 ಯುವಕರಿಗೆ ಪ್ರಾಣದ ಒಂದು ಯಾವುದಕ್ಕೂ ಕಡೆಗಣಗ ಮಾಡದಲೆ ನೀವು ಅವರ ಬದುಕಿಗೆ ಆಸರೆ ಆದಂತ ಕುಟುಂಬಕ್ಕೆ ನಾಶ ಪಡಿಸಂತ ಜೀವಕ್ಕೆ ಹೊರಟಿದ್ದೀರಲ್ಲ, ಯಾವ ಕಾರಣಕ್ಕೂ ಹಿಂದೆ ನಾವು ಇತಿಹಾಸದಲ್ಲಿ ಬುಲೆಟ್ಗಳನ್ನ ವಿದ್ಯಾರ್ಥಿಗಳು ಉಪಯೋಗಿಸಿರುವಂತ ಇತಿಹಾಸ ಇಲ್ಲ. ಇವತ್ತು ನೀವು ಯಾರಿಗೂ ಕಾರಣದಲ್ಲೇ ಬುಲೆಟ್ಸ್ ಗಳನ್ನು ಉಪಯೋಗಿಸ್ಕೊಂಡು ಬಹಳಷ್ಟು ಜನ ಯುವಕರಿಗೆ ಕಣ್ಣು ಕಾಣಿಸ್ದಂಗೆ ಮಾಡಿದ್ದೀರಲ್ಲ, ನೀವೇನ್ ಮನುಷ್ಯರು? ಇವತ್ತು ದೆಹಲಿಲಿ ಆ ಮಕ್ಕಳುಗಳು ತಮ್ಮ ಬದುಕಿಗೆ ಆಸರೆ ಕಾಣ್ತಿರೋಂಥ ಸಂದರ್ಭದಲ್ಲಿ ಮೌಖಿಕವಾಗಿ ಮೌನವಾಗಿ ಪ್ರತಿಭಟನೆ ಮಾಡ್ತಿರೋದನ್ನ ಪೊಲೀಸ್ ಲಾಠಿ ಚಾರ್ಜ್ ಮೂಲಕ ದಮನವನ್ನ ಮಾಡ್ತಾ ಇದ್ದೀರಲ್ಲ, ನೀವು ಯಾವ ರೀತಿಗೋಸ್ಕರ ನೀವು ಈ ತರ ಬದುಕ್ತಾ ಇದ್ದೀರಿ? ಬಂಧುಗಳೇ, ಈ ಒಂದು ವಿಚಾರದಲ್ಲಿ ನಾನು ಇನ್ನ ಜಾಸ್ತಿ ಹೊತ್ತು ನಿಮ್ಗೆಲ್ಲ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆಗ್ಲೇ ಟ್ರಾಫಿಕ್ ಜನಸಂದಣಿ ಜಾಸ್ತಿ ಆಗ್ಬಿಟ್ಟಿದೆ. ವಿಶೇಷತೆ ಅಂತಂದ್ರೆ ಕುಣಿಗಲ್ ತಾಲೂಕಲ್ಲಿ ಯಾವತ್ತೂ ಈ ಒಂದು ವಿಚಾರದಲ್ಲಿ ಧ್ವನಿ ನೆತ್ತಿರಲಿಲ್ಲ. ಆದರೆ ಈ ನೋವನ್ನು ನೋಡಿ, ಸಾವನ್ನು ನೋಡಿ, ಬದುಕು ನೋಡಿ, ಪೊಲೀಸಿನ ಲಾಠಿ ಚಾರ್ಜ್ ನೋಡಿ, ಅವ್ರಿಗಾದಂತ ಅನ್ಯಾಯವನ್ನ ನೋಡಿ ಎಲ್ಲರೂ ನಾಗರಿಕ ಬಂಧುಗಳು, ರೈತಾಪಿ ಕುಟುಂಬ ವರ್ಗದವರೆಲ್ಲ ಬಂದು ವಿದ್ಯಾರ್ಥಿ ವೃಂದದರ ಧ್ವನಿಗೆ ಧ್ವನಿ ಕೊಡ್ತೇವೆ, ನಿಮ್ಮ ಜೊತೆ ನಾವು ನಿಲ್ತೇವೆ, ನಿಮ್ಮ ಕಷ್ಟಕ್ಕೆ ನಾವು ಭುಜವನ್ನು ಕೊಡ್ತೇವೆ. ಕುಕನೂರು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಕುಕನೂರಿನಲ್ಲಿ ಜಾಗೃತ ಬೈಕ್ ರ್ಯಾಲಿಗೆ ಚಾಲನೆ. ಕುಷ್ಟಗಿ ತಾಲೂಕಿನಲ್ಲಿ ಎಸ್ಐಆರ್ 2026ರ ಜಾಗೃತಿ ಅಭಿಯಾನಕ್ಕೆ ವಿಶೇಷ ಚೇತನರ ತ್ರಿಚಕ್ರ ಬೈಕ್ ರ್ಯಾಲಿ. ಯಾವುದೇ ಅರ್ಹ ಮತದಾರ ಹೊರಗುಳಿಯಬಾರದು, ಯಾವುದೇ ಅರ್ಹರ ಮತದಾರ ಸೇರ್ಪಡೆಯಾಗಬಾರದು. ಇಒ ಅಮರೇಶ್. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದಾಗಿ ಕುಷ್ಟಗಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಶುಕ್ರವಾರ ಗುಮಕೇರ ಗ್ರಾಮದಿಂದ ಹಿರೇಮನ್ನಾಪುರ ಗ್ರಾಮದವರೆಗೆ ವಿಶೇಷ ಚೇತನರ ತ್ರಿಚಕ್ರ ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿತ್ತು. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ತಾಲೂಕಾ ಸ್ವೀಪ್ ಸಮಿತಿ ಅಧ್ಯಕ್ಷ ಅಮರೇಶ್ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ರ್ಯಾಲಿಗೆ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭಾರತ ಚುನಾವಣಾ ಆಯೋಗವು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದು, ಈ ಅಭಿಯಾನದ ಯಶಸ್ಸಿಗೆ ಸಾರ್ವಜನಿಕರ ಸಹಭಾಗಿತ್ವ ಅತ್ಯಂತ ಅಗತ್ಯವಾಗಿದೆ ಎಂದರು. ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಪ್ರತಿಯೊಬ್ಬ ನಾಗರಿಕರಿಗೂ ಎಸ್ಐಆರ್ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಲುಪಿಸಲಾಗುತ್ತಿದೆ ಎಂದು ತಿಳಿಸಿದರು. ಗುಮಗೇರ ಗ್ರಾಮದ ಮುಖ್ಯ ರಸ್ತೆಯಿಂದ ಆರಂಭವಾದ ರ್ಯಾಲಿಯು ಹಿರೇಮನ್ನಾಪುರ ಗ್ರಾಮದವರೆಗೆ ಸಂಚರಿಸಿ ಸಾರ್ವಜನಿಕರಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತು ಜಾಗೃತಿ ಮೂಡಿಸಿತ್ತು. ವಿಶೇಷ ಚೇತನರು ತ್ರಿಚಕ್ರ ವಾಹನಗಳಲ್ಲಿ ಭಾಗವಹಿಸಿ ಮತದಾನದ ಮಹತ್ವ ಹಾಗೂ ನಿಖರ ಮತದಾರರ ಪಟ್ಟಿಯ ಅಗತ್ಯತೆಯನ್ನ ಸಾರುವ ಮೂಲಕ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗನ್ನ ತಂದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ 2026ರ ಎಸ್ಐಆರ್ನಲ್ಲಿ ಭಾಗವಹಿಸಿ ಯಾವುದೇ ಅರ್ಹ ಮತದಾರ ಹೊರಗುಳಿಯಬಾರದು, ಯಾವುದೇ ಅನರ್ಹ ಮತದಾರ ಸೇರ್ಪಡೆಯಾಗಬಾರದು, ದೋಷರಹಿತ ಮತದಾರರ ಪಟ್ಟಿ ಬಲವಾದ ಪ್ರಜಾಪ್ರಭುತ್ವದ ಅಡಿಪಾಯ, ಗಣತಿ ನಮೂನೆಯನ್ನ ಭರ್ತಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ನಿಗದಿತ ಅವಧಿಯಲ್ಲಿ ಬಿಎಲ್ಒಗಳಿಗೆ ಸಲ್ಲಿಸಿ, ಇತ್ತೀಚಿನ ಭಾವಚಿತ್ರವನ್ನು ನವೀಕರಿಸಿಕೊಳ್ಳಿ ಎಂಬ ಸಂದೇಶಗಳನ್ನು ಒಳಗೊಂಡ ಫಲಕಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿಯನ್ನ ಮೂಡಿಸಿದರು. ಇಒ ಅಮರೇಶ್ ಅವರು ಪ್ರತಿಯೊಬ್ಬ ಅರ್ಹ ಮತದಾರರು ತಮ್ಮ
ಗಣತಿ ನಮೂನೆಯನ್ನ ಸರಿಯಾಗಿ ಭರ್ತಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ನಿಗದಿತ ಅವಧಿಯೊಳಗೆ ಬಿಎಲ್ಒಗಳಿಗೆ ಸಲ್ಲಿಸುವಂತೆ ಮನವಿ ಮಾಡಿದರು. ಭರ್ತಿ ಮಾಡಿದ ನಮೂನೆಯನ್ನ ಒಂದು ಪ್ರತಿಯನ್ನ ತಮ್ಮ ಬಳಿಯೇ ಉಳಿಸಿಕೊಳ್ಳುವಂತೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಮತದಾರರ ಸಹಾಯ ಕೇಂದ್ರಗಳನ್ನು ಸಂಪರ್ಕಿಸುವಂತೆ ಸಲಹೆಯನ್ನ ನೀಡಿದರು. ಈ ಜಾಗೃತಿ ರ್ಯಾಲಿಯಲ್ಲಿ ಸಿಪಿಐ ವಿಶ್ವನಾಥ್ ಹಿರೇಗೌಡರು, ಪಿಎಸ್ಐ ಹನುಮಂತಪ್ಪ ತಳವಾರ್, ಪಿಡಿಒಗಳಾದ ಶಿವಬಸಪ್ಪ, ಮಲ್ಲಿಕಾರ್ಜುನ್, ಮಳಿಮಠ, ಗಿರಿಮಲ್ಲಪ್ಪ, ಹುಲಿಗಪ್ಪ ವಡ್ಡರ್, ವಿವಿಧ ಇಲಾಖೆಗಳ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಸಿಬ್ಬಂದಿಗಳಾದ ರವಿಗೌಡ, ಚಂದ್ರಶೇಖರ, ಸಿದ್ದು ಬಸಾಪುರ, ಎಂಆರ್ಡಬ್ಲ್ಯೂ ಚಂದ್ರಶೇಖರ, ವಿಆರ್ಡಬ್ಲ್ಯೂ ಸಿಬ್ಬಂದಿ, ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಐಇಸಿ ಸಂಯೋಜಕರು ಉಪಸ್ಥಿತರಿದ್ದು ಎಸ್ಐಆರ್ 2026ರ ಕುರಿತು ಸಮಗ್ರ ಮಾಹಿತಿ ನೀಡಿ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ಕೆ ಕೈಜೋಡಿಸಿದರು. ಬ್ಯೂರೋ ರಿಪೋರ್ಟ್ ಮಹೇಶ್ ಕೆ ಕೌಡ್ಗೆ, ಎನ್ಕೆಎಸ್ ಟಿವಿ4 ಕುಷ್ಟಗಿ. ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಪಟ್ಟಣ ಪಂಚಾಯಿತಿ ಸಂಯುಕ್ತ ಆಶ್ರಯದಲ್ಲಿ ಈ ವಿಶೇಷ ಮತದಾರರ ಪರಿಷ್ಕೃತ ಮತದಾರರ ಪಟ್ಟಿ 2026ರಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಆಗಮಿಸಿದ್ದಾರೆ. ಅದೇ ಜೊತೆಗೆ ಇದು ಒಂದು ಸ್ವೀಪ್ ಕಾರ್ಯಕ್ರಮದ ವಿನೂತನ ಕಾರ್ಯಕ್ರಮವನ್ನು ನಾವು ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿಯಿಂದ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈಗಾಗಲೇ ನಾವು 1ನೇ ತಾರೀಕಿನಿಂದ ಮತದಾರರ ಪರಿಷ್ಕರಣೆಯನ್ನು ಆರಂಭ ಮಾಡಲಾಗಿತ್ತು. ಅದರಲ್ಲಿ ಶೇಕಡ 90% ನಮ್ಮ ಕುಕ್ನೂರು ತಾಲೂಕಿನಲ್ಲಿ ಪರಿಷ್ಕರಣೆ ಎಸ್ಐಆರ್ ಮಾಡಲಾಗಿದೆ. ಇನ್ನು ಉಳಿದಂತ ಯಾರಾದರೂ ಕೂಡ ಮತದಾರರ ಪಟ್ಟಿಯಿಂದ ಎಸ್ಐಆರ್ ರೆಗ್ಯುಲೇಷನ್ ಫಾರ್ಮ್ ತುಂಬಿಕೊಡದೇ ಇದ್ದಲ್ಲಿ ಈ ಕಡೆ ಇದೇ ಒಳಗಾಗಿ ಎಲ್ಲ ಸಾರ್ವಜನಿಕರು ತಮ್ಮ ಮತದಾರರ ಪಟ್ಟಿಯಲ್ಲಿ ಬರುವಂತೆ ಹಿಂದಿರಿಸಿಕೊಳ್ಳತಕ್ಕದ್ದು. ಜೊತೆಗೆ ಯಾರಾದರೂ ಮರಣ ಹೊಂದಿದರೆ ಮರಣ ಪ್ರಮಾಣ ಪತ್ರವನ್ನು ಕೊಟ್ಟು ಆ ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆ ಮಾಡಬೇಕು. ಜೊತೆಗೆ ಏನಾದರೂ ಶಿಫ್ಟ್ ಆಗಿದ್ರೆ ಬೇರೆ ಕಡೆಗೆ ಅವರು ಸ್ಥಳಾಂತರವಾಗಿದ್ದರೂ ಕೂಡ ಅಂಥವ್ರು ಕೂಡ ಒಂದು ಮತದಾರರ ಪಟ್ಟಿಯಲ್ಲಿ ಕಾಯ್ದಿರಿಸುವಂತೆ ಮತ್ತು ಯಾರಾದರೂ ಕೂಡ ಈ ರೀತಿ ಒಂದು ವಿಶೇಷ ಪರಿಷ್ಕೃತ ಮತದಾರರ ಪಟ್ಟಿಯನ್ನು ಈಗಾಗಲೇ ನಾವು ಶೇಕಡ 90% ನಾವು ಮಾಡಿದ್ದೇವೆ. ಇನ್ನು 10% ಯಾರಾದರೂ ಊರಿಂದ ಹೋಗಿದ್ರೆ ಅಥವಾ ವಲಸೆ ಹೋಗಿದ್ರೆ ಅಥವಾ ತಾತ್ಕಾಲಿಕವಾಗಿ ಬೇರೆ ಕಡೆಯಲ್ಲಿ ಅವರು ವಲಸಿದ್ರೆ ಅಂತಹವರನ್ನು ನಮ್ಮ ಮತದಾರರ ಪಟ್ಟಿಯಲ್ಲಿ ಇರುವಂತೆ ನಾವೆಲ್ಲ ಸಾರ್ವಜನಿಕರು ಕೂಡ ಈ ಒಂದು ಪರಿಷ್ಕರಣೆ ಎಸ್ಐಆರ್‌ನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವವಾಗಿ ಅಭಿನಂದನೆಗಳು ಹೇಳ್ತಾ ನಮ್ಮ ಯಲಬುರ್ಗಾ ಉಚಿತ ಆಯುಷ್ ಆರೋಗ್ಯ ತಪಾಸಣೆ ಶಿಬಿರ. ಯಲಬುರ್ಗಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕೊಪ್ಪಳ, ಜಿಲ್ಲಾ ಆಯುಷ ಇಲಾಖೆ ಕೊಪ್ಪಳ, ರಾಷ್ಟ್ರೀಯ ಆಯುಷ ಅಭಿಯಾನ ಯೋಜನೆಯ ಸಂಯುಕ್ತ ಆಶ್ರಯದಲ್ಲಿ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಯಲಬುರ್ಗಾ ವತಿಯಿಂದ ಪಟ್ಟಣದಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ಆಯುರ್ವೇದ ಚಿಕಿತ್ಸೆ ಕುರಿತು ಜಾಗೃತಿ ಮೂಡಿಸಿದರು. ಬಳಿಕ 60 ವರ್ಷ ವಯೋವೃದ್ಧರಿಗೆ ಕೀಲು, ಮೂಳೆ, ಬಿಪಿ, ಶುಗರ್, ವಿವಿಧ ಕಾಯಿಲೆಗಳ ತಪಾಸಣೆ ಚಿಕಿತ್ಸೆ ನೀಡಿ ಔಷಧಿ ಉಚಿತ ವಿತರಣೆಯನ್ನ ವಯೋಮಿತ್ರ ಆಯುಷ್ ತಪಾಸಣಾ ಮತ್ತು ಚಿಕಿತ್ಸೆ ಶಿಬಿರ ಕಾರ್ಯಕ್ರಮವನ್ನು ಇಂದು ಶುಕ್ರವಾರ ಶ್ರೀಧರ ಮುಂಡಿ ಬಸವಲಿಂಗೇಶ್ವರ ಹಿರೇಮಠದಲ್ಲಿ ಕಾರ್ಯಕ್ರಮ ನಡೆಸಿಕೊಟ್ಟರು. ಆಯುರ್ವೇದ ಚಿಕಿತ್ಸೆ ವಿಷಯ ಕುರಿತು ಡಾಕ್ಟರ್ ಶಿಲ್ಪಾ ಬಾಚಲಾಪುರ ಮಾತನಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಪುಷ್ಪಾವತಿ ಪಾಂಗಿ, ಆಯುಷ ವೈದ್ಯರು, ಏರೆಂಡ ಫಾರ್ಮಸಿ ಆಫೀಸರ್ ಮಲ್ಲಪ್ಪ ತಳವಾರ್, ನರ್ಸಿಂಗ್ ಹಾಗೂ ಆಯುರ್ವೇದ ಸರ್ವ ಸಿಬ್ಬಂದಿಗಳು ಇನ್ನಿತರರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಸಿಯಾದಿ, ಎನ್ಕೆಎಸ್ ಟಿವಿ4 ಯಲಬುರ್ಗಾ. ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಗೈತಿ. ಆಮೇಲೆ ನಿಯಮಿತ ವ್ಯಾಯಾಮ ಇಲ್ಲ, ಈಗ ಯಾರು ವ್ಯಾಯಾಮ ಮಾಡ್ತಾ ಇಲ್ಲ. ಮೊಬೈಲು, ಟಿವಿ ಇದೆಲ್ಲ ಬಂದ್ಮೇಲೆ ಏನ್ ಮಾಡ್ತೀವಿ, ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಕುತ್ಕೊಂಡೇ ಎಲ್ಲ. ಆಮೇಲೆ ಈಗ IT ಕಂಪ್ನಿ ಅದೆಲ್ಲ ನೋಡ್ತೀವಿ, 12 ತಾಸು 14 ತಾಸು ಕುತ್ಕೊಂಡೇ ನಾವೇನ್ ಮಾಡ್ತೀವಿ, ವರ್ಕ್ ಮಾಡಾಕ್ತೀವಿ. ಆಮೇಲೆ ನಿದ್ದೆ ಪ್ರಮಾಣ ಕಡಿಮೆ ಆಗೈತಿ. ಈಗ ಮೊದಲೆಲ್ಲ 7ರಿಂದ ಬೇಗ ಮಲಗಿ ಬೇಗ ಏಳಿದೆ ಅಂತ ಹೇಳ್ತೀವಿ. ಅಟ್ಲೀಸ್ಟ್ 6ರಿಂದ 7 ತಾಸು ನಿದ್ದೆ ಮಾಡ್ಬೇಕಂತ ಹೇಳ್ತೀವಿ. ಈಗೇನಾಗೈತಿ, ಎಲ್ಲರೂ ಮಲಗೋದು 12-1 ಗಂಟೆ, ಬೆಳಿಗ್ಗೆ ಹೇಳೋದು ಸೂರ್ಯಪುತ್ರರು ನಾವೆಲ್ಲ 10-11 ಗಂಟೆ ಕೇಳಾಗ್ತೀವಿ. ಈಗೆಲ್ಲ ಹೋಗಿಲ್ಲ. ಆಮೇಲೆ ಸರಿಯಾದ ನೀರನ್ನು ಕುಡಿಬೇಕು. ದಿವಸಕ್ಕೆ 4ರಿಂದ 5 ಲೀಟರ್ ನೀರು ಕುಡಿಬೇಕು. ಅಂತ ಹೈಡ್ರೇಟ್ ಆಗಿರ್ಬೇಕು ನಮ್ಮ ಶರೀರ. ಅದನ್ನ ಮಾಡಿ. ನಂಜನಗೂಡು ಬೈಕಿಗೆ ಗೂಡ್ಸ್ ಆಟೋ ಡಿಕ್ಕಿ, 2 ಸಾವು 3 ಗಂಭೀರ ಗಾಯ. ಬೈಕ್ಗೆ ಗೂಡ್ಸ್ ಆಟೋ ಡಿಕ್ಕಿ, 2 ಸಾವು 3 ಗಂಭೀರ ಗಾಯ. ನಂಜನಗೂಡು ಬೈಕ್ ಒಂದಕ್ಕೆ ಗೂಡ್ಸ್ ಆಟೋ ಡಿಕ್ಕಿ ಹೊಡೆದ ಪರಿಣಾಮ
ಬೈಕ್ ಸವಾರರಿಬ್ಬರು ಮೃತಪಟ್ಟು ಮೂವರಿಗೆ ಗಂಭೀರ ಗಾಯಗೊಂಡಿರುವ ಘಟನೆ ನಂಜನಗೂಡು ಹುಲಹಳ್ಳಿ ರಸ್ತೆಯ ಕಂಗೊಳ್ಳಿ ಗೇಟ್ ಬಳಿ ನಡೆದಿದೆ. ಹುಲಹಳ್ಳಿ ನಿವಾಸಿಗಳಾದ ಹಾಲಿನ ಬಸವಣ್ಣ ಮತ್ತು ಪರ್ಜೀವ್ ಎಂಬ ವ್ಯಕ್ತಿಗಳೇ ಮೃತಪಟ್ಟ ದುರ್ದೈವಿಗಳು. ಮೃತ ಬಸವಣ್ಣ ಮತ್ತು ಪರ್ವೀಜ್ ಇಬ್ಬರು ತಮ್ಮ ಮೋಟಾರ್ ಬೈಕ್ನಲ್ಲಿ ನಂಜನಗೂಡು ಕಡೆಯಿಂದ ಹುಲಹಳ್ಳಿ ಹೋಗುತ್ತಿದ್ದರು ಎನ್ನಲಾಗಿದೆ. ಇದೇ ಸಂದರ್ಭದಲ್ಲಿ ಹುಲಹಳ್ಳಿಯಿಂದ ನಂಜನಗೂಡು ಕಡೆ ಹೋಗುತ್ತಿದ್ದ ಗೂಡ್ಸ್ ಆಟೋ ಚಾಲಕನ ಅಜಾಗರೂಕತೆಯಿಂದ ಅತಿ ವೇಗದಿಂದ ಬಂದ ಮೋಟಾರ್ ಬೈಕಿಗೆ ಡಿಕ್ಕಿ ಹೊಡೆದಿರುವುದೇ ಘಟನೆಗೆ ಕಾರಣ ಎನ್ನಲಾಗಿದೆ. ಬೈಕಿಗೆ ಡಿಕ್ಕಿ ಹೊಡೆದ ಆಟೋ ಪಲ್ಟಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ನಲ್ಲಿದ್ದ ಬಸವಣ್ಣ ಸ್ಥಳೀಯದಲ್ಲೇ ಮೃತಪಟ್ಟರೆ ಮತ್ತೊಬ್ಬ ಪರ್ಜೀವ್ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ತೆರಳುವ ಮಾರ್ಗದಲ್ಲಿ ಮಧ್ಯ ಕೊನೆ ಉಸಿರೆಳೆದಿದ್ದಾನೆ. ಅಲ್ಲದೆ ಆಟೋದಲ್ಲಿದ್ದ ಇಬ್ಬರು ವ್ಯಕ್ತಿಗಳು ಸಹ ಗಂಭೀರ ಗಾಯಗಳಾಗಿದ್ದು ನಂಜನಗೂಡು ಆಸ್ಪತ್ರೆ ದಾಖಲು ಮಾಡಲಾಯಿತು. ಘಟನೆಗೆ ಸಂಬಂಧಿಸಿದಂತೆ ನಂಜನಗೂಡು ಸಂಚಾರಿ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಕೃಷ್ಣಕಾಂತ್ ಕೋಳಿ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ದೂರು ದಾಖಲಿಸಿಕೊಂಡು ಮೃತ ವ್ಯಕ್ತಿಯ ಶವವನ್ನು ನಂಜನಗೂಡಿನ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ಸಾಗಿಸಿದ್ದಾರೆ. ಇದಿಷ್ಟು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.